ಓಂ ಶಾಂತಿ. ದಿನಾಂಕ 20/11/2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ಮನ್ಮನಾಭವದ ವಶೀಕರಣ ಮಂತ್ರದಿಂದಲೇ ನೀವು ಮಾಯೆಯ ಮೇಲೆ ಜಯಗಳಿಸಲು ಸಾಧ್ಯವಿದೆ. ಎಲ್ಲರಿಗೂ ಇದೇ ಮಂತ್ರದ ನೆನಪು ತರಿಸಿ. ಪ್ರಶ್ನೆ: ಈ ಅಪರಿಮಿತದ ಡ್ರಾಮಾದಲ್ಲಿ ಎಲ್ಲರಿಗಿಂತಲೂ ಜಬರ್ದಸ್ತ್ ಲೇಬಸ್ ಅಂದರೆ ನೌಕರರು ಯಾರ್ಯಾರು ಆಗಿದ್ದಾರೆ ಮತ್ತು ಹೇಗೆ? ಉತ್ತರ: ಈ ಹಳೆಯ ಜಗತ್ತನ್ನು ಸ್ವಚ್ಛ ಮಾಡುವಂತಹ ಎಲ್ಲದಕ್ಕಿಂತ ಜಬರ್ದಸ್ತ್ ಲೇಬರ್ಸ್ ಪ್ರಾಕೃತಿಕ ವಿಕೋಪಗಳಾಗಿವೆ. ಭೂಮಿ ಅಲುಗಾಡುತ್ತದೆ, ಪ್ರವಾಹ ಬರುತ್ತದೆ, ಸ್ವಚ್ಛ ಆಗುತ್ತದೆ. ಇದಕ್ಕಾಗಿ ಭಗವಂತ ಯಾರಿಗೂ ನಿರ್ದೇಶನ ಕೊಡುವುದಿಲ್ಲ. ತಂದೆ ಮಕ್ಕಳನ್ನು ಹೇಗೆ ನಾಶ ಮಾಡುತ್ತಾರೆ? ಇದಂತೂ ಡ್ರಾಮಾದಲ್ಲಿ ಪಾತ್ರ ಇದೆ. ರಾವಣನ ರಾಜ್ಯ ಅಲ್ಲವೇ? ಇದಕ್ಕೆ ಈಶ್ವರ್ಯ ವಿಕೋಪ ಎನ್ನುವುದಿಲ್ಲ. ಧಾರಣೆಗಾಗಿ ಮುಖ್ಯ ಸಾರ: ಸದಾ ಅಪಾರ ಖುಷಿಯಲ್ಲಿರಲು ವಿಶ್ವಪಿತ ತಂದೆಯೇನು ಅಪರಿಮಿತದ ವಿಚಾರಗಳನ್ನು ತಿಳಿಸುತ್ತಾರೆ ಅದರ ಸ್ಮರಣೆ ಮಾಡಬೇಕು ಹಾಗೂ ತಂದೆಯನ್ನು ಅನುಸರಣೆ ಮಾಡುತ್ತಾ ನಡೆಯಬೇಕು. 2. ಸದಾ ಆರೋಗ್ಯಶಾಲಿಯಾಗಿರಲು ಪವಿತ್ರತೆಯನ್ನು ತನ್ನದನ್ನಾಗಿಸಿಕೊಳ್ಳಬೇಕು. ಪವಿತ್ರತೆಯ ಆಧಾರದಿಂದ ಆರೋಗ್ಯ, ಐಶ್ವರ್ಯ ಹಾಗೂ ಸಂತೋಷದ ಆಸ್ತಿಯನ್ನು ತಂದೆಯಿಂದ ತೆಗೆದುಕೊಳ್ಳಬೇಕು. ವರದಾನ: ಸರ್ವ ಪ್ರಾಪ್ತಿಗಳನ್ನು ಸ್ಮೃತಿಯಲ್ಲಿ ಇಮರ್ಜ್ ಆಗಿಟ್ಟುಕೊಂಡು ಸದಾ ಸಂಪನ್ನರಿರುವಂತಹ ಸಂತುಷ್ಟ ಆತ್ಮ ಆಗಿರಿ. ಸಂಗಮ ಯುಗದಲ್ಲಿ ಬಾಬ್ದಾದರವರ ಮೂಲಕ ಯಾವುದೆಲ್ಲ ಪ್ರಾಪ್ತಿಗಳು ಆಗಿದೆ ಅದರ ಸ್ಮೃತಿ ಇಮರ್ಜ್ ರೂಪದಲ್ಲಿರಲಿ. ಅಂದ ಮೇಲೆ ಪ್ರಾಪ್ತಿಗಳ ಖುಷಿ ಎಂದು ಕೆಳಗೆ ಏರುಪೇರಿನಲ್ಲಿ ತರುವುದಿಲ್ಲ. ಸದಾ ಅಚಲವಾಗಿರುತ್ತಾರೆ. ಸಂಪನ್ನತೆ ಅಚಲರನ್ನಾಗಿ ಮಾಡುತ್ತದೆ, ಏರುಪೇರಿನಿಂದ ಬಿಡಿಸಿಬಿಡುತ್ತದೆ. ಯಾರು ಸರ್ವ ಪ್ರಾಪ್ತಿಗಳಿಂದ ಸಂಪನ್ನರಾಗಿದ್ದಾರೆ ಅವರು ಸದಾ ರಾಜಿ, ಸದಾ ಸಂತುಷ್ಟವಾಗಿರುತ್ತಾರೆ. ಸಂತುಷ್ಟತೆ ಎಲ್ಲದಕ್ಕಿಂತ ದೊಡ್ಡ ಖಜಾನೆ ಆಗಿದೆ. ಯಾರ ಬಳಿ ಸಂತುಷ್ಟತೆ ಇದೆ ಅವರ ಬಳಿ ಎಲ್ಲವೂ ಇದೆ. ಅವರು ಇದೇ ಹಾಡನ್ನು ಹಾಡುತ್ತಿರುತ್ತಾರೆ: ಪಡೆಯಬೇಕಿರುವುದನ್ನು ಪಡೆದು ಬಿಟ್ಟೆ ಎಂದು. ಸ್ಲೋಗನ್: ಪ್ರೀತಿಯ ಉಯ್ಯಾಲೆಯಲ್ಲಿ ಕುಳಿತುಕೊಳ್ಳಿ, ಆಗ ಶ್ರಮ ತಾನಾಗಿಯೇ ಬಿಟ್ಟು ಹೋಗುತ್ತದೆ. ಓಂ ಶಾಂತಿ.